ವೇದಿಕೆ ಮೇಲೆ ಉಪಸ್ಥಿತರಾಗಿದ್ದ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗೆ ಇರುವಂಥ ನನ್ನ ಸೇವಾದಳ ಅಣ್ಣ ತಮ್ಮಂದಿರು ಹಾಗೂ ಸೇವಾದಳ ಯಂಗ್ ಬ್ರಿಗೇಡ್ ಕಾರ್ಯಕರ್ತರನ್ನ ನಮಸ್ಕರಿಸುತ್ತಾ ನಮಗೆ ಸೇವಾದಳ ಸಂಘಟನೆಯನ್ನು ಮಾಡಲಿಕ್ಕೆ ನಮ್ಮ ಹರಿಪ್ರಸಾದ್ ಸಾಹೇಬರು ನಮಗೊಂದು ಘಟಪ್ರಭಾದಲ್ಲಿ ಒಂದು ಅಕಾಡೆಮಿ ಮಾಡಿಕೊಟ್ಟಿದ್ದಾರೆ. ಇದು ಹರಿಪ್ರಸಾದ್ ಅವರು ಭಾಳ ಕಷ್ಟಪಟ್ಟು, ಆವಾಗ ನಾನು ಭೀಮಾಶಂಕರ್ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದೆ. ಆವಾಗ ಆ ಅಕಾಡೆಮಿ ಮಾಡುವಾಗಲೂ ಕೂಡ ನಾವು ಏನಿಲ್ಲ ಅಂದರೂ ಒಂದು 50 ಬಾರಿ ಅಲ್ಲಿ ಹೋಗಿ ಬಂದಿದ್ದೀವಿ. ಆ ಅಕಾಡೆಮಿ ಆದಮೇಲೆ ನಮಗೆ ಕ್ಯಾಂಪ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮೊದಲೆಲ್ಲ ನಾವು ಕ್ಯಾಂಪ್ ಮಾಡಿದ್ವಿ, ಪ್ಯಾರಿಜಾನ್ ಅವರ ಪೀರಿಯಡಲ್ಲೂ ಅಲ್ಲಿ ಕ್ಯಾಂಪ್ ಮಾಡಿದ್ದೀವಿ. ಆವಾಗ ಈ ಇಲೆಕ್ಷನ್ ಮುಂಚೆನೂ ನಾವು ಕ್ಯಾಂಪ್ ಮಾಡಿದ್ವಿ. ಇವಾಗ ನಮಗೆ ಸತೀಶ್ ಜಾರಕಿಯವರು ನಮಗೆ ಅಟ್ಲೀಸ್ಟ್ ತಿಂಗಳಿಗೆ 3 ಕ್ಯಾಂಪ್ ಆದರೂ ಮಾಡಿ ಅಂತ ಹೇಳಿಬಿಟ್ಟು ನಮಗೆಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಊಟ ತಿಂಡಿ ವ್ಯವಸ್ಥೆ, ಆಮೇಲೆ ವಸತಿ ವ್ಯವಸ್ಥೆ, ಊಟ ತಿಂಡಿ ಇಷ್ಟು ಚೆನ್ನಾಗಿ ಕೊಡ್ತಾರೆ ಅಂತಂದರೆ ನಮಗೆ ಸ್ಟಾರ್ ಹೋಟೆಲ್ ಸ್ಪೆಷಲಿಟಿ ಊಟ ತಿಂಡಿ ಅವರು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಆದರೆ ನಮ್ಮಲ್ಲೇ ನಮಗೆ ಸರಿ ಇಲ್ಲ, ಸೇವಾದಳ ಸಂಘಟನೆಯಲ್ಲಿ ನಮ್ಮಲ್ಲೇ ಸರಿ ಇಲ್ಲದಿದ್ದ ಕಾರಣ ನಾವು ಅಟ್ಲೀಸ್ಟ್ ತಿಂಗಳಿಗೆ 1 ಕ್ಯಾಂಪು ಮಾಡಲಿಕ್ಕೆ ಆಗ್ತಾಯಿಲ್ಲ. ಈಗ ನಾನೀಗ ವೇದಿಕೆ ಮೇಲೆ ಇದ್ದಂಥ ಹಿರಿಯರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಸೇವಾದಳದ ಮುಖ್ಯ ಸಂಘಟಕರಿಗೂ ಹಾಗೂ ನಮ್ಮ ಮಹಿಳಾ ಮುಖ್ಯ ಸಂಘಟಕರಿಗೂ ಹಾಗೂ ನಮ್ಮ ಯಂಗ್ ಬ್ರಿಗೇಡ್ ಅಧ್ಯಕ್ಷರಿಗೂ ನೀವು ಮಾರ್ಗದರ್ಶನ ಮಾಡಿಕೊಡ್ಬೇಕು ಹಿರಿಯವರೇ. ಅಟ್ಲೀಸ್ಟ್ ತಿಂಗಳಿಗೆ 1 ಕ್ಯಾಂಪ್ ಆದರೂ ಮಾಡಲಿಕ್ಕೆ 125-150 ಜನರನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ 7 ದಿವಸದ್ದು ಇಲ್ಲ 3 ದಿವಸದ ತರಬೇತಿ ಕೊಟ್ಟು ನಾವು ಸೇವಾದಳದ ಕಾರ್ಯಕರ್ತರನ್ನ ನಾವು ರೆಡಿ ಮಾಡಿದರೆ ನಮಗೆ ಇಲೆಕ್ಷನ್ ಟೈಮಲ್ಲಿ ಬೂತ್ ಲೆವೆಲ್ಲಿಂದ ಹಿಡಿದು ಆಮೇಲೆ EVM ಪರಿಶೀಲನೆ ಮಾಡಿಕೊಂಡು ಮತ್ತು ನಮ್ಮ ಸೇವಾದಳ ಸಂಘಟನೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಕೆಲಸಕ್ಕೆ ಬರ್ತಾರೆ ಕಾರ್ಯಕರ್ತರು. ಆ ರೀತಿಯ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ವೇದಿಕೆ ಮೇಲೆ ಇರುವಂಥ ಹಿರಿಯರ ಹತ್ರ ನನ್ನ ವಿನಂತಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.